ನಮಸ್ಕಾರ ಫ್ರೆಂಡ್ಸ್. ಇಂಡಿಯನ್ ಎಕ್ಸ್‌ಪ್ಯಾಕ್ಟ್ ಟ್ರೇಡರ್ ಚಾನಲ್‌ಗೆ ಸ್ವಾಗತ. ನಾನು ಮಂಜುನಾಥ್. ಇವತ್ತಿನ ನಾನು ಟ್ರೇಡ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ ಫ್ಯೂಚರ್. ನಾನು ಬ್ಯಾಂಕ್ ನಿಫ್ಟಿ ಫ್ಯೂಚರ್‌ನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಇದು ಏಪ್ರಿಲ್ ಮಂತ್ ಎಕ್ಸ್‌ಪೈರ್ ಆಗಿರೋದ್ರಿಂದ ಚೆನ್ನಾಗಿ ಒಂದ್ ವೇಳೆ ಲಾಸ್ ಆದ್ರೂ ಹೋಲ್ಡ್ ಮಾಡ್ಬೋದು. ಸೊ ಮತ್ತು ಯಾಕೆ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ರೆ, ಇಲ್ಲಿ ತುಂಬಾ ಬಯರ್ಸ್ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಹೌದಾ? ನಾನು ಮುಂಜಾನೆ ಇದನ್ನ ಬೈ ಮಾಡಿದೆ. ಎಷ್ಟು ಗಂಟೆ ಬೈ ಮಾಡಿದೆ? 10 ಗಂಟೆ 10 ನಿಮಿಷಕ್ಕೆ 14 ಸೆಕೆಂಡ್‌ಗೆ ಬೈ ಮಾಡಿದ್ದೆ ನಾನು. ಬೈಯಿಂಗ್ ಮಾಡಿದ ಪ್ರೈಸ್ ₹47,872. ನಾನು ಟೋಟಲ್ ಬೈ ಮಾಡಿರೋದು 5 ಲಾಟ್ ಬೈ ಮಾಡಿದ್ದೀನಿ. 5 ಲಾಟ್ ಅಂದ್ರೆ 75 ಕ್ವಾಂಟಿಟಿ. ಹೌದಾ? ಸೊ ನಾ ಬೈ ಮಾಡಿಂಗ್ ಏರಿಯಾ ಬಂದ್ಬಿಟ್ಟು ಇದು ಇಲ್ಲಿ 47,872. ಇದು ನಾನು ಬೈಯಿಂಗ್ ಮಾಡಿರೋ ಏರಿಯಾ. ಹೌದಾ? ನಾನ್ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಇದು ನನ್ನ ಟಾರ್ಗೆಟ್ ಆಗಿದ್ದು. ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಬಿಲೋ ಲೈನ್. ಇಲ್ಲಿ ಎಂಟ್ರಿ ಮಾಡಿದ್ದೆ ನಾನು. ನನ್ನ ಟಾರ್ಗೆಟ್ ಈ ತರ ಇಟ್ಟಿದ್ದೀನಿ. ಬಟ್ ನಾನು ಸ್ಟಾಪ್ ಲಾಸ್ ಇಲ್ಲಿಗೆ ಇಟ್ಟಿದ್ದೀನಿ. ನಾನು ಇನ್ನೂ ಯಾಕೆ ಹೋಲ್ಡ್ ಮಾಡಿದ್ದೀನಿ ಅಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೋಲ್ಡ್ ಮಾಡಿದ್ದೀನಿ. ಹೌದಾ? ನನ್ನ ಟಾರ್ಗೆಟ್ ಹಿಟ್ ಆದ ತಕ್ಷಣ ನಾನು ಪ್ರಾಫಿಟ್ ಬುಕ್ ಮಾಡ್ಕೋತೀನಿ, ಅಥವಾ ನಾನು ಸ್ಟಾಪ್ ಲಾಸ್ ಹಿಟ್ ಆದ್ರೆ ನಾನು ಸ್ಟಾಪ್ ಲಾಸ್ ಬುಕ್ ಮಾಡ್ಕೋತೀನಿ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ, ಮಾರ್ಕೆಟ್ ಇವತ್ತು ಯಾಕೆ ಸೆಲ್ ಆಫ್ ಆಯ್ತು, ಹೆವಿ ಸೆಲ್ ಆಫ್ ಆಯ್ತು ಅಂದ್ರೆ, IT ಸ್ಟಾಕ್ಸ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದಿರೋದ್ರಿಂದ ಮಾರ್ಕೆಟ್ ಕೆಳಗಡೆ ಬಿತ್ತು. ನನಗೇನು ಗೊತ್ತಿತ್ತು, ಮಾರ್ಕೆಟ್ ಮೇಲ್ಗಡೆ ಹೋಗ್ತಂತ ನನ್ಗೆ ಗೊತ್ತಿತ್ತು. ಇನ್ನೊಂದು, ಮಾರ್ಕೆಟ್ ರಿಕವರ್ ಆಗ್ಲೇಬೇಕು. ಯಾಕಂದ್ರೆ ಇಂಡಿಯನ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ಲೇಬೇಕು ಅಂತ ನನ್ನ ಪ್ರಿಡಿಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಹೋಲ್ಡ್ ಇಟ್ಟಿದ್ದೆ. ಆಲ್ಮೋಸ್ಟ್ ನನ್ನ ಸ್ಟಾಪ್ ಲಾಸ್ ನಿಯರ್ ಬಂದು ಹೋಯ್ತು ಮಾರ್ಕೆಟ್. ಬಟ್ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ. ನಾನು 60 ಕ್ವಾಂಟಿಟಿ, ಈಗಾಗಲೇ 60 ಕ್ವಾಂಟಿಟಿ ಬುಕ್ ಮಾಡಿದ್ದೀನಿ. 60 ಕ್ವಾಂಟಿಟಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನೂ 15 ಕ್ವಾಂಟಿಟಿ ಬುಕ್ ಆಗಿಲ್ಲ, ವೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಮಾರ್ಕೆಟ್ ಇಲ್ಲಿ ಆಲ್ಮೋಸ್ಟ್ ಟಚ್ ಆಗಿದೆ, ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ. ಅದಕ್ಕೋಸ್ಕರ ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ. 10,000 ಪ್ರಾಫಿಟ್ ಆಲ್ಮೋಸ್ಟ್ ನಡೆದಿದೆ ನಂದು, ಏನ್ ತೊಂದರೆ ಇಲ್ಲ. ಯಾವಾಗ್ಲೂ ನೀವು ಟ್ರೆಂಡ್ ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡಿ. ಯಾಕಂದ್ರೆ ಟ್ರೆಂಡ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಯುವರ್ ಮನಿ ಅಂತ ಕರಿತೀವಿ ನಾವು ಮಾರ್ಕೆಟ್ ಅಲ್ಲಿ. ಎರಡನ್ನ ಚೆನ್ನಾಗಿ ಫಾಲೋ ಮಾಡಿದ್ರೆ ನಾವು ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡಬಹುದು. ನೋಡಿ, ₹10,200 ಪ್ರಾಫಿಟ್ ನಡ್ತಾ ಇದೆ ಇವಾಗ. ಮಾರ್ಕೆಟ್ ಏನು ಈ ನನ್ನ ಟಾರ್ಗೆಟ್ ರೀಚ್ ಆಗಿಲ್ಲ. ನನ್ನ ಟಾರ್ಗೆಟ್ ಡನ್ ಆದ ತಕ್ಷಣ ಮಾರ್ಕೆಟ್ ಬೀಳ್ತೈತಿ ಅಂತ ಅನ್ಕೊಂಡಿದೀನಿ. ಇದು 48,015 ಬಂದ ತಕ್ಷಣ ನನ್ನ ಪ್ರಾಫಿಟ್ ಬುಕ್ ಆಗ್ತೈತಿ. ಇಲ್ಲಿ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಈ ಲೆವೆಲ್ ಇಂದ ಸಪೋರ್ಟ್ ತಗೋತಾ ಇದೆ. ಈ ಲೆವೆಲ್ ಬಿಟ್ಟು ಕೊಡ್ತಾ ಇಲ್ಲ. ಇದೇ ಲೆವೆಲ್ ಅಲ್ಲಿ ಬೈಂಗ್ ಬರ್ತಾ ಇದೆ. ಈ ಲೆವೆಲ್ ಅಲ್ಲಿ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಕೊಡ್ತಾ, ನೆಕ್ಸ್ಟ್ ಕ್ಯಾಂಡಲ್ ಇದು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗೋ ಚಾನ್ಸ್ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ ಇವತ್ತು. ಯಾವ ತರ ಅಂದ್ರೆ, ಈ ತರ ಬಂದ್ಬಿಟ್ಟು ಈ ತರ ಹಿಂಗ್ ಹೋಗೋ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟ್. ಮೇಲ್ಗಡೆ ಹೋಗ್ಬೇಕು, ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ನನ್ನ ವ್ಯೂ ಮೇಲ್ಗಡೆನೇ ಇದೆ. ಡೌನ್ ಟ್ರೆಂಡ್ ಅಂತ ಏನಿಲ್ಲ. ನಾನು ಮುಂಜಾನೆನೆ ಇದನ್ನ ನಾನು ಅನಾಲಿಸಿಸ್ ಮಾಡಿದೆ, ಮಾರ್ಕೆಟ್ ಮೇಲೆ ಹೋಗ್ಬೇಕಂತೇಳಿ. ಸೊ ಅದಕ್ಕೋಸ್ಕರ ನಾನು ಅಪ್ ಟ್ರೆಂಡ್ ಅಲ್ಲಿ ಕೂತಿದ್ದೀನಿ. ಮಾರ್ಕೆಟ್ ಯಾಕೋ ಮೂವ್ ಆಗ್ತಾ ಇಲ್ಲ. ನಾನು ಪ್ರಾಫಿಟ್ ಬುಕ್ ಮಾಡ್ತಾ ಇದ್ದೀನಿ ಇವಾಗ. ₹10,057 ಪ್ರಾಫಿಟ್ ಅಲ್ಲಿ ನಡೆದಿದೆ. ಇನ್ನೂ 15 ಕ್ವಾಂಟಿಟಿ ಬುಕ್ ಮಾಡಿದೆ ನಾನು. ಟೋಟಲ್ 9,700 ಪ್ರಾಫಿಟ್ ಬುಕ್ ಆಯ್ತು ನೋಡಿ. ಮಾಡಿಫೈ ಮಾಡ್ಕೊಂಡು ಎಕ್ಸಿಟ್ ಮಾಡ್ಕೊಂಡು ಎಕ್ಸಿಟ್ ಆಯ್ತು ಇದು. ಎಕ್ಸಿಟ್ ಹೊಳ್ಳಿ ಮತ್ತೆ ಬಾಯ್ ಅಂತ ಅನ್ಸುತ್ತೆ. ಎಕ್ಸಿಟ್ ಮಾಡ್ಕೋತೀನಿ ಮತ್ತೆ. ನಾನು ಮುಂಜಾನೆ ಆಲ್ಮೋಸ್ಟ್ 75 ಕ್ವಾಂಟಿಟಿ ಬೈ ಮಾಡಿದ್ದೆ. ಆಮೇಲೆ 75 ಕ್ವಾಂಟಿಟಿ ಸೆಲ್ ಮಾಡಿದೆ. ಅದರಲ್ಲಿ ಪ್ರಾಫಿಟ್ ಆಗಿದ್ದು ₹9,736. ಇವತ್ತಿನ ಟ್ರೇಡ್ ಮುಗೀತು. ಮತ್ತೆ ಮುಂದೆ ನೆಕ್ಸ್ಟ್ ಟ್ರೇಡ್ ಅಲ್ಲಿ ನಾಳೆ ಸಿಗೋಣ. ಬಾಯ್.